ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಸೆಕೆಂಡ್ ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಅಂತ ಹೇಳ್ತಾರಲ್ಲ, ಜಿ ಡಿ ಪಿ ಆಗಿರ್ಬೋದು, ಎನ್ ಡಿ ಪಿ ಆಗಿರ್ಬೋದು, ಎನ್ ಎನ್ ಪಿ ಆಗಿರ್ಬೋದು, ಸೊ ಇಲ್ಲಿ ನೆಕ್ಸ್ಟ್ ಪಿ ಐ ಪರ್ಸ್ನಲ್ ಇನ್ಕಮ್, ನ್ಯಾಷನಲ್ ಇನ್ಕಮ್, ಇದನ್ನೆಲ್ಲ ವಿತ್ ಡೆಫಿನಿಷನ್ನು ಫಾರ್ಮುಲಾದ ಒಂದು ಏನೇನು ಐಡೆಂಟಿಟಿ ಮಾಡುತ್ತೆ ಅಂತ ಅಷ್ಟು ನಾನು ಎಕ್ಸ್ಪ್ಲೈನನ್ನು ಇಲ್ಲಿ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಫಸ್ಟು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಜಿ ಡಿ ಪಿ ಅಂದರೆ ಏನು ಅಂತ. ಜಿ ಡಿ ಪಿ ಬಗ್ಗೆ ಕ್ವಶನ್ಸ್ ಯಾವಾಗಲೂ ಕೇಳ್ತಾರೆ 2 ಮಾರ್ಕ್ಸಲ್ಲಿ. ಸೊ ಮೀನಿಂಗನ್ನು ನೋಡ್ಕೊಂಡು ಡೆಫಿನಿಷನನ್ನು ಬರೆದು ಫಾರ್ಮುಲಾ ಬರೆದ್ರೆ ನಿಮಗೆ ಕರೆಕ್ಟಾಗಿ 2 ಮಾರ್ಕ್ಸನ್ನು ನೀವು ಗಳಿಸ್ಬೋದು. ಸೊ ಡೆಫಿನಿಷನನ್ನು ನೋಡ್ತಾ ಹೋಗೋಣ. ಟೋಟಲ್ ವ್ಯಾಲ್ಯೂ ಆಫ್ ಆಲ್ final goods and services produced within a country's border during a specific time period, usually a year. ಸೊ ಒಂದು ಜಿ ಡಿ ಪಿ ಅಂತ ಹೇಳಿದರೆ ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಸೇವೆಗಳ ಅಂತಿಮ ಸರಕು ಸೇವೆಗಳ ವ್ಯಾಲ್ಯೂ ಏನಾಗಿರುತ್ತೆ, ಜಿ ಡಿ ಪಿ ಆಗಿರುತ್ತೆ. ಓಕೆನಾ. ಟೋಟಲ್ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ವಿತ್ ಇನ್ ಎ ಕಂಟ್ರಿ ಬಾರ್ಡರ್, ಆ ಒಂದು ಕಂಟ್ರಿ ಒಳಗೆ ಉತ್ಪಾದನೆಯಾದಂತಹ ಒಂದು ನಿರ್ದಿಷ್ಟ ಸಮಯದಲ್ಲಿ ಉತ್ಪಾದನೆಯಾದಂತಹ ಎಲ್ಲ ಅಂತಿಮ ಸರಕುಗಳ ಟೋಟಲ್ ಒಟ್ಟು ಮೌಲ್ಯವನ್ನು ನಾವು ಜಿ ಡಿ ಪಿ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಫಾರ್ಮುಲಾನ ನೋಡೋಣ. ಇಲ್ಲಿ ಜಿ ಡಿ ಪಿ ಈಕ್ವಲ್ಸ್ ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಎಮ್ ಬ್ರ್ಯಾಕೆಟ್ ಕ್ಲೋಸ್. ಏನಿದು ಫಾರ್ಮುಲಾ? ಸಿ ಅಂತ ಹೇಳಿದ್ರೆ ಕನ್ಸಪ್ಷನ್. ಸೊ ಇದು ಯಾವ ಮೆಥಡ್ ಕ್ಯಾಲ್ಕುಲೇಷನ್ ಅಂತ ನೀವು ಕಮೆಂಟಲ್ಲಿ ತಿಳಿಸಿ, ಫಾರ್ಮುಲಾ ಯಾವುದು ಅಂತ. ಓಕೆ. ಸೊ ಕನ್ಸಪ್ಷನ್, ಹೌಸ್ ಹೋಲ್ಡ್ ಸ್ಪೆಂಡಿಂಗ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಹೌಸ್ ಹೋಲ್ಡ್ ಅಂತ ಹೇಳಿದ್ರೆ ಕುಟುಂಬ, ಆ ಕುಟುಂಬ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಸ್ಪೆಂಡ್ ಮಾಡ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಹಣ ಖರ್ಚು ಮಾಡ್ತಾ ಇದೆ ಅಲ್ವಾ, ಅದರ ಜೊತೆಯಲ್ಲಿ ಇನ್ವೆಸ್ಟ್ಮೆಂಟ್, ಸ್ಪೆಂಡಿಂಗ್ ಆನ್ ಕ್ಯಾಪಿಟಲ್ ಗೂಡ್ಸ್ ಸಚ್ ಆಸ್ ನ್ಯೂ ಬಿಲ್ಡಿಂಗ್ಸ್, ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಇನ್ವೆಂಟರೀಸ್. ಸೊ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಆ ಎಕಾನಮಿಯಲ್ಲಿ, ಯಾವುದರ ಮೇಲೆ? ಕ್ಯಾಪಿಟಲ್ಸ್ ಗೂಡ್ಸ್, ಮಿಷಿನರೀಸ್ಗಳ ಮೇಲೆ, ಅಥವಾ ನ್ಯೂ ಬಿಲ್ಡಿಂಗ್ಸ್, ಹೊಸ ಬಿಲ್ಡಿಂಗ್ಸನ್ನು ನಿರ್ಮಾಣ ಮಾಡಲಿಕ್ಕೆ, ಹಾಗೆ ಎಕ್ವಿಪ್ಮೆಂಟ್ಸ್, ಅದರ ಜೊತೆಗೆ ಒಂದಷ್ಟು ಇನ್ವೆಂಟರೀಸ್ಗೋಸ್ಕರ ಏನು ಖರ್ಚು ಮಾಡ್ತಾ ಇದ್ದಾರೆ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಇನ್ನೇನನ್ನು ಸೇರಿಸ್ತಾ ಇದ್ದಾರೆ? ಗೌರ್ಮೆಂಟ್ ಸ್ಪೆಂಡಿಂಗ್, ಜಿ, ಗೌರ್ಮೆಂಟ್ ಪರ್ಚೇಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಗೌರ್ಮೆಂಟು ಸಹ ಪರ್ಚೇಸ್ ಮಾಡುತ್ತೆ, ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಈ ಎಕ್ಸ್ ಅಂದರೆ ಏನು, ಎಮ್ ಅಂದರೆ ಏನು ಅಂತ ಕೇಳಿದ್ರೆ, ಎಕ್ಸ್ ಅಂದರೆ ಎಕ್ಸ್ಪೋರ್ಟ್, ಎಮ್ ಅಂದರೆ ಇಂಪೋರ್ಟ್. ಸೊ ನೆಟ್ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ. ಒಂದರನ್ನು ಇನ್ನೊಂದರಲ್ಲಿ ಮೈನಸ್ ಮಾಡಿದಾಗ, ಅಂದರೆ ಎಕ್ಸ್ಪೋರ್ಟನ್ನು ಇಂಪೋರ್ಟಿಂದ ಮೈನಸ್ ಮಾಡಿದಾಗ ನಮಗೆ ನೆಟ್ ಎಕ್ಸ್ಪೋರ್ಟ್ ಅನ್ನೋದು ಸಿಗುತ್ತೆ. ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್, ಇಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ ಜಿ ಡಿ ಪಿ ದೊರಕುತ್ತೆ. ಸೊ ಜಿ ಡಿ ಪಿ ಅಂದರೆ ಏನು ಅಂತ ಅರ್ಥ ಆಗಿದೆ ಅಲ್ಲ. ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಒಟ್ಟು ಸರಕು ಸೇವೆಗಳ ಮೌಲ್ಯವಾಗಿರುತ್ತದೆ. ಓಕೆ. ಸೊ ನೆಕ್ಸ್ಟು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಜಿ ಎನ್ ಪಿ ಅಂದರೆ ಏನು ಅಂತ. ಇಲ್ಲಿ ಯಾವುದೋ ಒಂದು ಜಿ ಎನ್ ಪಿ ಅಂತ ಕರಿತೀವಿ ಅಂತ. ಡೆಫಿನಿಷನನ್ನು ನೋಡೋಣ. ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ ಬೈ ಎ ಕಂಟ್ರಿ ಸಿಟಿಸನ್ಸ್ ರಿಗಾರ್ಡ್ಲೆಸ್ ಆಫ್ ಲೊಕೇಶನ್. ಸೊ ಟೋಟಲ್ ವ್ಯಾಲ್ಯೂ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಏನು ಪ್ರೊಡ್ಯೂಸ್ ಆಗಿದೆ ಅದನ್ನು ನಾವಿಲ್ಲಿ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಫಾರ್ಮುಲಾ ಏನು? ಜಿ ಎನ್ ಪಿ ಈಕ್ವಲ್ಸ್ ಜಿ ಡಿ ಪಿ ಪ್ಲಸ್ ಫ್ಯಾಕ್ಟರ್ ಇನ್ಕಮ್ ಅರ್ನ್ಡ್ ಬೈ ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಅಬ್ರಾಡ್. ಫ್ಯಾಕ್ಟರ್ ಇನ್ಕಮ್ ಅರ್ನ್ಡ್ ಬೈ ಡೊಮೆಸ್ಟಿಕ್ ಫ್ಯಾಕ್ಟರ್ಸ್ ಅಬ್ರಾಡ್. ಹಾಗೆ ಅದನ್ನು ಏನರಿಂದ ಮೈನಸ್ ಮಾಡಬೇಕು? ಫ್ಯಾಕ್ಟರ್ ಇನ್ಕಮ್ ಅರ್ನ್ಡ್ ಬೈ ಫಾರಿನ್ ಫ್ಯಾಕ್ಟರ್ ಡೊಮೆಸ್ಟಿಕಲಿ. ಏನಿದು ಅಂತ ಹೇಳ್ತೀನಿ, ಎಕ್ಸ್ಪ್ಲನೇಷನ್ ಏನಿದೆ. ಅಕೌಂಟ್ಸ್ ಫಾರ್ ಇನ್ಕಮ್ ಅರ್ನ್ಡ್ ಬೈ ಸಿಟಿಸನ್ ಅಬ್ರಾಡ್ ಆ್ಯಂಡ್ ಸಬ್ಟ್ರಾಕ್ಟ್ ಇನ್ಕಮ್ ಅರ್ನ್ಡ್ ಬೈ ಫಾರಿನ್ ಡೊಮೆಸ್ಟಿಕಲಿ. ಅಂದರೆ ತುಂಬ ಈಸಿ. ನಮ್ಮ ಒಂದು ಕಂಟ್ರಿಲಿರುವಂತಹ ವ್ಯಕ್ತಿ
ಬೇರೆ ಒಂದು ಕಂಟ್ರಿಯಲ್ಲಿ ಇನ್ವೆಸ್ಟ್ ಅಂತ ಮಾಡಿ ಅದನ್ನು ಬಂದಂತಹ ಇನ್ಕಮ್, ಓಕೆ, ಅದೇ ರೀತಿಯಾಗಿ ಬೇರೆ ಒಂದು ಕಂಟ್ರಿಯಲ್ಲಿರೋ ವ್ಯಕ್ತಿ ಫಾರಿನರ್ ನಮ್ಮ ಒಂದು ಡೊಮೆಸ್ಟಿಕ್ ಕಂಟ್ರಿಯಲ್ಲಿ ಇನ್ವೆಸ್ಟ್ ಮಾಡಿ ಅದರಿಂದ ಬರೋಂತಹ ಇನ್ಕಮ್ ಎರಡನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಮಗೆ ಈ ಒಂದು GNP ಅನ್ನೋದು ಸಿಗುತ್ತೆ. ನೆಕ್ಸ್ಟು ನೆಟ್ ನ್ಯಾಷನಲ್ ಪ್ರಾಡಕ್ಟ್ NNP. GNP ಮೈನಸ್ ಡಿಪ್ರಿಸಿಯೇಷನ್ ಅಂದರೆ ಏನು ಅಂತ ಆಲ್ರೆಡಿ ಒಂದು 3 ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ. ವೇರ್ ಆ್ಯಂಡ್ ಟೇರ್ ಆನ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಅಂದರೆ ಮಿಷಿನರಿ ಫೋಟೋವನ್ನು ನೋಡ್ತಾ ಇದ್ದೀರಾ. ಈ ಮಿಷಿನರಿ ವರ್ಷಾನುಗಟ್ಟಲೆ ಯೂಸ್ ಮಾಡ್ತಾ ಹಾಗೇ ಇರುತ್ತಾ? ಇಲ್ಲ ಅಲ್ವಾ, ಒಂದಷ್ಟು ಸವಿಯುತ್ತೆ, ಹೌದಲ್ವಾ? ಈ ಸವಿಯೋದನ್ನು ನಾವು ಸವಕಳಿ ವೆಚ್ಚ ಅಥವಾ ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ವೇರ್ ಆ್ಯಂಡ್ ಟೇರ್ ಆನ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಅಂತ ಹೇಳಿದ್ರೆ ಆ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಒಂದು ಏನು ಗೂಡ್ಸನ್ನು ಪರ್ಚೇಸ್ ಮಾಡಿರ್ತಾರೆ ಫ್ಯಾಕ್ಟರಿಗೋಸ್ಕರ ಅಥವಾ ಒಂದು ಇಂಡಸ್ಟ್ರೀಸ್ಗೋಸ್ಕರ, ಆ ಇಂಡಸ್ಟ್ರೀಸಲ್ಲಿರುವಂತಹ ಈ ಕ್ಯಾಪಿಟಲ್ ಗೂಡ್ಸ್ಗಳು ವರ್ಷಾನುಗಟ್ಟಲೆ ಯೂಸ್ ಮಾಡಿ ಸವಿಯುತ್ತೆ ಅಲ್ವಾ, ಅದನ್ನು ನಾವು ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಸೊ ಯಾವಾಗ ನಾವು NNPಯನ್ನು ನೋಡ್ತೀವಿ ಅಂತ ಹೇಳಿದರೆ GNP ಮೈನಸ್ ಡಿಪ್ರಿಸಿಯೇಷನ್. ಫಾರ್ಮುಲಾದಲ್ಲಿ ನೋಡ್ಬೋದು NNP ಈಕ್ವಲ್ಸ್ GNP ಮೈನಸ್ ಡಿಪ್ರಿಸಿಯೇಷನ್. ಏನಿದೆ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಅಕೌಂಟ್ಸ್ ಫಾರ್ ರಿಡಕ್ಷನ್ ಇನ್ ಕ್ಯಾಪಿಟಲ್ ಸ್ಟಾಕ್ ಡ್ಯೂ ಟು ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನಿಂದ ಕ್ಯಾಪಿಟಲ್ ಅಲ್ಲಿ ಸ್ಟಾಕಲ್ಲಿ ಏನಂತ ಹೇಳ್ತೀವಿ, ರಿಡಕ್ಷನ್ ಆಗೋದು. ಇದನ್ನು ನಾವು NNP ಅಂತ ಹೇಳ್ತೀವಿ, ನೆಟ್ ನ್ಯಾಷನಲ್ ಪ್ರಾಡಕ್ಟ್. ನೆಕ್ಸ್ಟ್ ನ್ಯಾಷನಲ್ ಇನ್ಕಮ್ ಅಂದರೆ ಏನು? NNP ಮೈನಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಏನಿದು ನೆಟ್ ಇಂಡೈರೆಕ್ಟ್ ಟ್ಯಾಕ್ಸಸ್? NNP ಅಂದರೆ ಏನು ಅಂತ ಗೊತ್ತಾಯಿತು ಲಾಸ್ಟ್ ಸ್ಲೈಡಲ್ಲಿ. ಈ ಒಂದು ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಮೈನಸ್ ಸಬ್ಸಿಡೀಸ್ ಅಂತ. ಯಾವುದಿದು ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಬರುತ್ತೆ? ಫಾರ್ ಎಕ್ಸಾಂಪಲ್ ಹೇಳೋಕ್ಕಿಂತ ಮುಂಚೆ ಅದರ ಅರ್ಥ ಹೇಳ್ಬಿಡ್ತೀನಿ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದರೆ ಅದನ್ನು ಡೈರೆಕ್ಟಾಗಿ ನಾವು ಕಟ್ತಾ ಇಲ್ಲ. ಇವಾಗ ಒಬ್ಬ ಸೆಲ್ಲರ್ ಇದ್ದಾನೆ, ಆ ಒಂದು ಗೂಡನ್ನು ಪರ್ಚೇಸ್ ಮಾಡ್ತಾನೆ, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಗೂಡನ್ನು ಪರ್ಚೇಸ್ ಮಾಡ್ತಾನೆ. ಆ ಸಮಯದಲ್ಲಿ ಆ ಒಂದು ಗೂಡಿನ ಮೇಲೆ ಇರೋ ಟ್ಯಾಕ್ಸನ್ನು ಅವನು ಕಟ್ಟಿರ್ತಾನೆ. ನೆಕ್ಸ್ಟ್ ಅದೇ ಸೆಲ್ಲರ್ ಗೂಡನ್ನು ಮತ್ತೆ ಇನ್ನೊಬ್ಬನಿಗೆ ಮಾರ್ತಾನೆ ಅಲ್ವಾ, ಸೊ ಕನ್ಸ್ಯೂಮರ್ಗೆ ಮಾರ್ತಾನೆ ಅಲ್ವಾ, ಆ ಕನ್ಸ್ಯೂಮರ್ ಮೇಲೆ ವಾಪಸ್ ಏನಾಯಿತು, ಆ ಟ್ಯಾಕ್ಸು ಹೋಯಿತು. ಇದನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಯಾವುದು? ಫಾರ್ ಎಕ್ಸಾಂಪಲ್ GST. ಸೊ GST ಫಸ್ಟು ಆ ಒಂದು ಶಾಪ್ಕೀಪರ್ ಮೇಲೆ ಬೀಳುತ್ತೆ, ಅದಾದಮೇಲೆ ಕನ್ಸ್ಯೂಮರ್ನ ಮೇಲೆ ಬೀಳುತ್ತೆ, ಹೌದಲ್ವಾ? ಸೊ ಇಂಥ ಒಂದು ಇಂಡೈರೆಕ್ಟ್ ಟ್ಯಾಕ್ಸಸ್ ಮೈನಸ್ ಸಬ್ಸಿಡೀಸ್. ಸೊ ಸಬ್ಸಿಡೀಸ್ ಅಂತ ಗೊತ್ತೇ ಇದೆ ನಿಮಗೆ, ಗೌರ್ಮೆಂಟು ಒಂದಷ್ಟು ಪರ್ಟಿಕ್ಯುಲರ್ ಆಗಿ ಇಂಡಸ್ಟ್ರೀಸ್ಗೋ ಅಥವಾ ಫಾರ್ಮರ್ಸ್ಗೋ ಸಬ್ಸಿಡೀಸನ್ನು ಕೊಡುತ್ತೆ. ಅದನ್ನು ಇಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಮೈನಸ್ ಸಬ್ಸಿಡೀಸ್ ಮೈನಸ್ ಮಾಡಿದಾಗ ನಮಗೇನು ಸಿಗುತ್ತೆ? ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಗುತ್ತೆ. ಸೊ ಈ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸನ್ನು NNPಯಲ್ಲಿ ಮೈನಸ್ ಮಾಡಿದಾಗ ನಮಗೆ ನ್ಯಾಷನಲ್ ಇನ್ಕಮ್ ಅನ್ನೋದು ಸಿಗುತ್ತೆ. ಸೊ ಫಾರ್ಮುಲಾ ನೀವು ನೋಡ್ಬೋದು, NI ಈಕ್ವಲ್ಸ್ NNP ಮೈನಸ್ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಆದರೂ ಬರಿಬೋದು, ಅಥವಾ ಈ ಥರ ಇಂಡೈರೆಕ್ಟ್ ಟ್ಯಾಕ್ಸ್ ಮೈನಸ್ ಸಬ್ಸಿಡೀಸ್ ಅಂತ ಆದರೂ ಹಾಕೋಬೋದು. ಓಕೆ, ರೆಪ್ರೆಸೆಂಟ್ ಇನ್ಕಮ್ ಅರ್ನ್ಡ್ ಬೈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಲೇಬರ್, ಕ್ಯಾಪಿಟಲ್, ಲ್ಯಾಂಡ್. ನೆಕ್ಸ್ಟ್ ಪರ್ಸನಲ್ ಇನ್ಕಮ್. ಏನು ಪರ್ಸನಲ್ ಇನ್ಕಮ್? ಹೇಗೆ ನಾವು ಇದನ್ನು ಒಬ್ಟೈನ್ ಮಾಡೋದು? ನ್ಯಾಷನಲ್ ಇನ್ಕಮ್ ಮೈನಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್, ನೆಟ್ ಇಂಟ್ರೆಸ್ಟ್ ಪೇಮೆಂಟ್, ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಸ್ ಟ್ರಾನ್ಸ್ಫರ್ ಪೇಮೆಂಟ್. ಇಲ್ಲಿ NI ಆಲ್ರೆಡಿ ನೋಡಿರೋವಂಥದ್ದು. ನ್ಯಾಷನಲ್ ಇನ್ಕಮ್ ಮೈನಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್. ಒಂದಷ್ಟು ಇಂಡಸ್ಟ್ರೀಸ್ಗಳು ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿರೋದಿಲ್ಲ ಆರ್ಗನೈಸೇಷನ್ಸ್ಗೆ. ಸೊ ಪ್ರಾಫಿಟ್ ಅನ್ನೋದು ಯಾವ್ದಾರ ರಿವಾರ್ಡ್ ಆಗಿರುತ್ತೆ? ಆರ್ಗನೈಸೇಷನ್ ಅಲ್ವಾ? ಆರ್ಗನೈಸೇಷನ್ಸ್ಗೆ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿರಲ್ಲ. ಅದು ನೆಟ್ ಇಂಟ್ರೆಸ್ಟ್ ಪೇಮೆಂಟ್ ಆಗಿರ್ಬೋದು, ಹಾಗೆ ಕಾರ್ಪೊರೇಟ್ ಟ್ಯಾಕ್ಸ್, ಒಂದು ಕಂಪನಿ ಮೇಲೆ ಬೀಳುವಂತಹ ಟ್ಯಾಕ್ಸ್ ಆಗಿರ್ಬೋದು, ಪ್ಲಸ್ ಟ್ರಾನ್ಸ್ಫರ್ ಪೇಮೆಂಟ್. ಸೊ ಇವುಗಳನ್ನೆಲ್ಲ ಮೈನಸ್ ಮಾಡಿದಾಗ ನಮಗೆ ಪರ್ಸನಲ್ ಇನ್ಕಮ್ ಸಿಗುತ್ತೆ. ಸೊ ಇಲ್ಲಿ PI ಈಕ್ವಲ್ಸ್ NI ಅಂತ ಹೇಳಿದ್ರೆ ನ್ಯಾಷನಲ್ ಇನ್ಕಮ್, UP ಅಂತ ಹೇಳಿದ್ರೆ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್, NIP ಅಂತ ಹೇಳಿದ್ರೆ ನೆಟ್ ಇಂಟ್ರೆಸ್ಟ್ ಪೇಮೆಂಟ್ ಮೇಡ್ ಬೈ ಹೌಸ್ ಹೋಲ್ಡ್ಸ್. ನೆಕ್ಸ್ಟ್ CT ಅಂತ ಹೇಳಿದ್ರೆ ಕಾರ್ಪೊರೇಟ್ ಟ್ಯಾಕ್ಸ್,
ಟಿ ಪಿ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಪೇಮೆಂಟ್ ರಿಸೀವ್ಡ್ ಬೈ ಹೌಸ್ ಹೋಲ್ಡ್ಸ್. ಸೊ ಇವನ್ನೆಲ್ಲ ನಾವೇನಂತ ಹೇಳ್ತೀವಿ, ಏನು ಇದು ಟಿ ಪಿ ಆಗಿರ್ಬೋದು ಅಥವಾ NIP ಆಗಿರ್ಬೋದು, ನೀವು ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮಲ್ಲಿ ನೋಡಿರ್ತೀರ. ಸೊ ಮತ್ತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಲಾಸ್ಟ್ ಸ್ಲೈಡಲ್ಲಿ ಹೇಳ್ತಾ ಬರ್ತೀನಿ. ನೆಕ್ಸ್ಟ್ ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್. ಏನಿದು? NNP ಪ್ಲಸ್ ಅದರ್ ಕರೆಂಟ್ ಟ್ರಾನ್ಸ್ಫರ್ಸ್ ಫ್ರಮ್ ದ ರೆಸ್ಟ್ ಆಫ್ ದ ವರ್ಲ್ಡ್. ಸೊ ಬೇರೆ ಬೇರೆ ವರ್ಲ್ಡ್ ಏನು ಬೇರೆ ಬೇರೆ ದೇಶದಲ್ಲಿರುವಂತಹ ಕರೆಂಟ್ ಟ್ರಾನ್ಸ್ಫರ್ ಏನಿದೆ ಅದನ್ನು ಪ್ಲಸ್ ಮಾಡ್ತಾ ಇದ್ದಾರೆ. ಯಾವುದರ ಜೊತೆಗೆ? NNP, ನೆಟ್ ನ್ಯಾಷನಲ್ ಇನ್ಕಮ್ ಜೊತೆಗೆ. ಇಲ್ಲಿ ಫಾರ್ಮುಲಾ ಏನಿದೆ? ನ್ಯಾಷನಲ್ ಡಿಸ್ಪೋಸಬಲ್ ಇನ್ಕಮ್ ಈಕ್ವಲ್ಸ್ NNP ಪ್ಲಸ್ OCT ROW. ಏನಿದು? ಅದರ್ ಕರೆಂಟ್ ಟ್ರಾನ್ಸ್ಫರ್ಸ್ ಫ್ರಮ್ ದ ರೆಸ್ಟ್ ಆಫ್ ದ ವರ್ಲ್ಡ್. ಎಕ್ಸ್ಪ್ಲೇಷನಲ್ಲಿ ಏನಿದೆ? ಅಕೌಂಟ್ಸ್ ಫಾರ್ ಇಂಟರ್ನ್ಯಾಷನಲ್ ಟ್ರಾನ್ಸ್ಫರ್. ಇಂಟರ್ನ್ಯಾಷನಲ್ ಟ್ರಾನ್ಸ್ಫರಿಂದ ಏನೋ ಒಂದು ಗ್ಲೋಬಲಿ ಬೇರೆ ಬೇರೆ ಕಂಟ್ರೀಸ್ ಇದೆ ಅಲ್ಲ, ಅವುಗಳ ಜೊತೆ ಏನು ಟ್ರಾನ್ಸ್ಫರ್ ನಡೆಯುತ್ತೆ ಅದರ ಒಂದು ಇನ್ಕಮ್ ಆಗಿರುತ್ತೆ. ಸೊ ಇಲ್ಲಿ ಕೀ ಟರ್ಮ್ಸ್ ಆ್ಯಂಡ್ ಡೆಫಿನೇಷನ್ಸ್ ಅಂತ ಹೇಳಿದ್ದೀನಿ. ಆಗಲೇ ಹೇಳಿದೆ ಫ್ಯಾಕ್ಟರ್ ಇನ್ಕಮ್ ಅಂತ, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ, ಸಬ್ಸಿಡಿ ಅಂತ, ಏನು ಅವುಗಳು ಅಂತ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಫ್ಯಾಕ್ಟರ್ ಇನ್ಕಮ್ ಅಂತ ಹೇಳಿದ್ರೆ ಇನ್ಕಮ್ ಅರ್ನ್ಡ್ ಬೈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಯಾವುದಾದ್ರು ಗೊತ್ತಿದೆಯಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಹೇಳಿ. ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, ಇವುಗಳಿಂದ ಅದಕ್ಕೆ ರಿವಾರ್ಡ್ ಆಗಿ ಬರುವಂತಹ ರಿವಾರ್ಡ್ಸ್ ಏನಿದೆ ಅವುಗಳ ಒಂದು ಇನ್ಕಮ್ ಆಗಿರುತ್ತೆ ಫ್ಯಾಕ್ಟರ್ಸ್ ಆಫ್ ಇನ್ಕಮ್. ಫ್ಯಾಕ್ಟರ್ ಇನ್ಕಮ್ ಅಂದರೆ ಡಿಪ್ರಿಸಿಯೇಷನ್ ಆಲ್ರೆಡಿ ಹೇಳಿದ್ದೀನಿ. ರಿಡಕ್ಷನ್ ಇನ್ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಡ್ಯೂ ಟು ವೇರ್ ಆ್ಯಂಡ್ ಟೇರ್, ಹಾಗೆ ಆರ್ ಡ್ಯಾಮೇಜ್ ಓವರ್ ಟೈಮ್. ಡ್ಯಾಮೇಜ್ ಆದರೂ ಆಗ್ಬೋದು, ವೇರ್ ಆ್ಯಂಡ್ ಟೇರ್ ಅಂತ ಹೇಳಿದ್ರೆ ಸವಕಳಿ ಆದರೂ ಆಗ್ಬೋದು. ಇವುಗಳನ್ನು ನಾವು ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಟ್ಯಾಕ್ಸ್ ನಾನು ನಾಳೆ ಹೇಳಿದೆ, ಎಕ್ಸಾಂಪಲನ್ನು ಕೊಟ್ಟು, ಟ್ಯಾಕ್ಸ್ ಲೇಡ್ ಆನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಸಚ್ ಆಸ್ ಸೇಲ್ಸ್ ಟ್ಯಾಕ್ಸ್, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಆ್ಯಂಡ್ ಎಕ್ಸೆಸ್ ಡ್ಯೂಟಿ. ಇವುಗಳನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸಬ್ಸಿಡಿ ಅಂತ ಹೇಳಿದ್ರೆ ಅದನ್ನು ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಗೌರ್ಮೆಂಟ್ ಫೈನಾನ್ಷಿಯಲ್ ಸಪೋರ್ಟ್ಸ್ ಟು ಪರ್ಚೇಸ್ ಕನ್ಸ್ಯೂಮರ್ ಟು ರಿಡ್ಯೂಸ್ ಪ್ರೈಸಸ್ ಆರ್ ಇನ್ಕ್ರೀಸ್ ಪ್ರೊಡಕ್ಷನ್. ಸಬ್ಸಿಡಿ ಅಂತ ಹೇಳಿದ್ರೆ ಒಂದು ಗೂಡ್ಗೆ ಪ್ರೈಸನ್ನು ರಿಡ್ಯೂಸ್ ಮಾಡೋದು ಅಥವಾ ಇನ್ಕ್ರೀಸನ್ನು ಮಾಡೋದು. ನೆಕ್ಸ್ಟು ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್. ನಾವು PIಯಲ್ಲಿ ನೋಡಿದ್ವಿ. ಪೋರ್ಷನ್ ಆಫ್ ಪ್ರಾಫಿಟ್ ರಿಟೈನ್ಡ್ ಬೈ ಬಿಸ್ನೆಸ್ ಫಾರ್ ರಿಟೈರ್ಮೆಂಟ್ ಆರ್ ರಿಸರ್ವ್ ರಾದರ್ ದೆನ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಡಿವಿಡೆಂಡ್. ಏನಿದು ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂತ ಹೇಳಿದ್ರೆ ಒಂದಷ್ಟು ಬಿಸ್ನೆಸ್ಸು ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ದಲೇ ಹಾಗೆ ಇಟ್ಕೊಂಡಿರುತ್ತೆ. ಯಾಕೆ? ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಥವಾ ರಿವರ್ಸ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಹಾಗೆ ಇದನ್ನು ನಾವು ಏನಂತ ಹೇಳ್ತೀವಿ? ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇವಾಗ ಒಂದು ಫ್ಯಾಕ್ಟರಿ ಅಥವಾ ಒಂದು ಯೂನಿಟ್ಟು ಈ ಒಂದು ಸಮಯದಲ್ಲಿ 10,000 ಹಣವನ್ನು ಪ್ರಾಫಿಟಾಗಿ ಗಳಿಸಿದೆ ಅಂತ ಹೇಳಿದ್ರೆ ಅದರಲ್ಲಿ 5,000 ಹಣವನ್ನು ಹಾಗೆ ಇಟ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ. ಇದನ್ನು ನಾವು ರೀಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ರಾನ್ಸ್ಫರ್ ಪೇಮೆಂಟ್. ಇದನ್ನು ಸಹ ನಾವೆಲ್ಲಿ ನೋಡಿದ್ವಿ? ಪರ್ಸನಲ್ ಇನ್ಕಮಲ್ಲಿ ಅಲ್ವಾ? ಗೌರ್ಮೆಂಟ್ ಪೇಮೆಂಟ್ಸ್ ಟು ಇಂಡಿವಿಜುವಲ್ಸ್ ಆರ್ ಆರ್ಗನೈಸೇಷನ್ಸ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಗೂಡ್ಸ್ ಆರ್ ಸರ್ವೀಸಸ್ ಇನ್ ರಿಟರ್ನ್. ಸೊ ಇಲ್ಲಿ ಗೌರ್ಮೆಂಟು ಒಂದಷ್ಟು ಇಂಡಿವಿಜುವಲ್ಸ್ಗೆ ಅಥವಾ ಆರ್ಗನೈಸೇಷನ್ಸ್ಗೆ ಪೇಮೆಂಟ್ ಮಾಡ್ತಾ ಇದೆ. ಅದು ಯಾವುದೇ ರೀತಿ ರಿಟರ್ನ್ ಏನನ್ನು ಎಕ್ಸ್ಪೆಕ್ಟ್ ಮಾಡ್ದಲೆ. ಲೈಕ್ ಎಕ್ಸಾಂಪಲ್ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್, ಸ್ಕಾಲರ್ಶಿಪ್. ಒಂದಷ್ಟು ಸ್ಟೂಡೆಂಟ್ಸ್ಗಳಿಗೆ ನೀವೆಲ್ಲರೂ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ತಾ ಇದ್ದೀರಾ, ನೀವು ವಾಪಸ್ ಏನಾದರೂ ಕೊಡ್ತಾ ಇದ್ದೀರಾ ಗೌರ್ಮೆಂಟ್ಗೆ? ಇಲ್ಲ ಅಲ್ವಾ? ಇದನ್ನು ನಾವು ಟ್ರಾನ್ಸ್ಫರ್ ಪೇಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ private income. Income received by private sector entities including households and business. ಇಲ್ಲಿ ಒಂದಷ್ಟು ಬಿಸ್ನೆಸ್ ಕಂಪನೀಸ್ ಆಗಿರ್ಬೋದು, ಒಂದಷ್ಟು ಹೌಸ್ ಹೋಲ್ಡ್ಸ್ ಆಗಿರ್ಬೋದು, ಅವರು
ಅಂದರೆ ಅವನ್ನ ನಾವು ಪ್ರೈವೇಟ್ ಅಂತ ಹೇಳ್ತೀವಲ್ವಾ. ಸೊ ಅವರು ಇನ್ಕಮ್ ಏನು ರಿಸೀವ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಪ್ರೈವೇಟ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಬಿಸ್ನೆಸ್ ನಡೆಸ್ತಾ ಇದ್ದಾರೆ, ಅವ್ರಿಗೆ ಇನ್ಕಮ್ ಬರ್ತಾ ಇದ್ದರೆ ನಾವು ಪ್ರೈವೇಟ್ ಇನ್ಕಮ್ ಅಂತ ಹೇಳ್ತೀವಿ. ಇದಿಷ್ಟು ಏನಂತ ಹೇಳ್ತೀವಿ, ಐಡೆಂಟಿಟೀಸ್, ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಅಂತ ಹೇಳ್ತೀವಿ. 6 ಮಾರ್ಕ್ಸಲ್ಲಿ ಕೇಳಿದಾಗ 6 ಡೆಫಿನಿಷನ್ಸ್ ವಿತ್ ಫಾರ್ಮುಲಾವನ್ನು ಬರೀರಿ. GDP ಬರೀರಿ, GNP ಬರೀ, NNP ಬರೀಬೇಕು, NI ನ್ಯಾಷನಲ್ ಇನ್ಕಮ್, PI ಪರ್ಸನಲ್ ಇನ್ಕಮ್, PD ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್. ಸೊ ಈ 6 ಬರೆದ್ರೆ ಸಾಕು ನೀವು. ವಿತ್ ಫಾರ್ಮುಲಾವನ್ನು ಬರೀರಿ. ಎಕ್ಸ್ಪ್ಲನೇಷನ್ ಏನು ಕಾಂಪೊನೆಂಟ್ಸ್ ಇಲ್ಲ ಅಂದರೂ ಪರವಾಗಿಲ್ಲ. ಡೆಫಿನೇಷನ್ ಪ್ಲಸ್ ಫಾರ್ಮುಲಾವನ್ನು ಬರೆದಾಗ ನಿಮಗೆ 6 ಮಾರ್ಕ್ಸ್ ಕೊಡೋದು ತುಂಬ ಈಸಿ ಆಗುತ್ತೆ. ಸೊ ಈ ಒಂದು ವಿಡಿಯೋ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಒಂದು ಚಾನಲಲ್ಲಿ ಇದೇ ರೀತಿಯಾಗಿ ಒಂದಷ್ಟು ಟಾಪಿಕ್ಸ್ಗಳಿಗೆ ಎಕ್ಸಾಂಪಲ್ಸನ್ನು ಕೊಟ್ಟು ಎಕ್ಸ್ಪ್ಲನೇಷನನ್ನು ಮಾಡಿದ್ದೀನಿ. ಮ್ಯಾಕ್ರೋ ಎಕನಾಮಿಕ್ಸ್ ಆಗಿರ್ಬೋದು, ಮೈಕ್ರೋ ಎಕನಾಮಿಕ್ಸ್ ಆಗಿರ್ಬೋದು. ವಿಡಿಯೋವನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲೂ ಸಹ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.